ಪ್ರೀತಿಯುಳ್ಳ ದೇವ ಮಕ್ಕಳೇ, ಪುನಃ ಈ ಒಳ್ಳೆಯ ಸಮಯದಲ್ಲಿ ನಿಮ್ಮೊಂದಿಗಾಗಿರುವಂತೆ ಸರ್ವಶಕ್ತನಾದಂಥ ದೇವರು ಸಹಾಯ ಮಾಡಿಕೊಟ್ಟದಕ್ಕಾಗಿ ನನ್ನ ಕರ್ತನಿಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ದೇವರು ಈ ದಿನಗಳಲ್ಲಿ ನಮ್ಮ ಸಂಗಡ ಮಾತನಾಡುವಂಥ ದಿನಗಳೆಂಬುದಾಗಿ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಕಳೆದ 2 ಎಪಿಸೋಡ್ಗಳಲ್ಲಿ ಸಹ ನಾವು ಧ್ಯಾನಿಸ್ತಾ ಇದ್ವಿ. ಒಂದು ಸಾಮ್ಯೇಲ ಪುಸ್ತಕ ಅದರ 1ನೇ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ಹನ್ನಳ ಗರ್ಭವನ್ನು ದೇವರು ಮುಚ್ಚಿ ಅದರ ನಂತರವಾಗಿ ಹನ್ನಳ ಗರ್ಭದಿಂದ ದೇವರು ಅದ್ಭುತವನ್ನು ಮಾಡಿದ್ರೆಂಬುದಾಗಿ, ಹನ್ನಳ ಗರ್ಭದಲ್ಲಿ ದೇವರ ಕರ ಯಾವ ರೀತಿಯಾಗಿ ಚಲಿಸ್ತು ಎಂಬುದಾಗಿ ನಾವು ನೋಡ್ತಾ ಬರ್ತಾ ಇದ್ವಿ. ಸೊ ಇವತ್ತು ನಾನು ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸುವಂಥ ವಿಷಯ ನಮ್ಮೆಲ್ಲರಿಗೂ ಸುಪರಿಚಿತನಾದಂಥ ಒಬ್ಬ ವ್ಯಕ್ತಿ ಜಕ್ಕಾಯನು ಎಂಬುದಾಗಿ. ಆತನು ದೇವರ ವಾಕ್ಯದಲ್ಲಿ ಲೂಕನ ಸುವಾರ್ತೆಯಲ್ಲಿ ಅದರ 19ನೇ ಅಧ್ಯಾಯ, ಲ್ಯೂಕ್ ಚಾಪ್ಟರ್ 19 ವರ್ಸಸ್ 1ರಿಂದ 10ನ ವಾಕ್ಯನವರೆಗೂ ಆ 10 ವಾಕ್ಯಗಳಲ್ಲಿ ಈ ಜಕ್ಕಾಯನ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನು ನಾವು ಕಲಿಯಬಹುದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಕ್ಕಾಯನ ವಿಷಯದಲ್ಲಿ ಅನೇಕ ಕಾರ್ಯಗಳನ್ನು ಕಲಿಬೋದು. ನೋಡ್ರಿ, ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ we all know about Zacchaeus. What all we know about Zacchaeus? Let us just think about Zacchaeus. ಏನೆಲ್ಲ ಗೊತ್ತು ಜಕ್ಕಾಯನ ವಿಷಯದಲ್ಲಿ ನಮಗೆ? ಆತನು ಕುಳ್ಳಿನವನಾದ. He was a short person. The next thing that we know about Zacchaeus is he was a tax collector. He was a rich man. So all these things we know about Zacchaeus. ಈ ಎಲ್ಲ ಕಾರ್ಯಗಳ ವಿಷಯವಾಗಿ ನಮ್ಗೆ ಗೊತ್ತು. But I want to talk to you about the things that we have not known about Zacchaeus. ಜಕ್ಕಾಯನ ವಿಷಯದಲ್ಲಿ ನಾವು ಅರಿಯದಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಸಂಗಡ ನಾನು ಮಾತನಾಡಲಿಕ್ಕಾಗಿ ಇಚ್ಛಿಸ್ತಾ ಇದ್ದೇನೆ. ಏನದು ನಮಗೆ ಗೊತ್ತಿಲ್ಲದಂಥ ಕಾರ್ಯಗಳು? ವಿ ನೋ ಎವ್ರಿಥಿಂಗ್ ಇಸ್ ನೋನ್ ಟು ಎವ್ರಿಬಡಿ, ಬಟ್ ದೆರ್ ಆರ್ ಫ್ಯೂ ಥಿಂಗ್ಸ್ ದಟ್ ಐ ವಾಂಟ್ ಟು clear up with you today. I want to show few of the good things that he had and few of the things that really made God go to his house. ನಾವು ನೋಡ್ತಾ ಇದ್ದೇವೆ, ಜಕ್ಕಾಯನ ಕುರಿತಾಗಿ ಓದುವಾಗ ನಮ್ಗೆ ಗೊತ್ತು, ದೇವರು ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋದ್ರಿ. ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ ನೇರವಾಗಿ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಲೂಕನ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, when Jesus came to the place, he looked up and saw him and said to him, Zacchaeus, make haste and come down, for today I must stay at your house. So ಎರಿಕೋ ಪಟ್ಟಣದಿಂದ ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ಹಾದು ಹೋಗುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, now behold, there was a man named Zacchaeus who was a chief tax collector, and he was rich, and he sought to see who Jesus was, but he could not because of the crowd. So ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ವಿಷಯ, ನಾನು ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸುವಂಥ ವಿಷಯ, he wanted to see who Jesus was. ಆತನು ಏಸು ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ನೋಡಲಿಕ್ಕೆ ಇಚ್ಛಿಸಿದಂಥ ವ್ಯಕ್ತಿ. We have so many desires in our heart today. ನಮಗೆ ಎಲ್ಲರಿಗೂ ಅನೇಕ ಆಸೆಗಳುಂಟು ನಮ್ಮ ಹೃದಯದಲ್ಲಿ. ಮೇ ಬಿ ಅವರ್ ಡಿಸೈರ್ ಇಸ್, ಐ ವಾಂಟ್ ಅ ಹೌಸ್, ಐ ವಾಂಟ್ ಎ ಕಾರ್, ಐ ವಾಂಟ್ ದಟ್, ಐ ವಾಂಟ್ ದಿಸ್, ಐ ವಾಂಟ್ ಪೀಸ್ ಇನ್ ಮೈ ಫ್ಯಾಮಿಲಿ, ಐ ವಾಂಟ್ ಸಮಥಿಂಗ್. ನಮ್ಮ ಜೀವಿತದಲ್ಲಿ ನಮ್ಮೆಲ್ಲರಿಗೂ ಕೆಲವೊಂದು ಆಸೆಗಳಿದೆ. ಏನು ಆಸೆಗಳು? ನನಗೆ ಕಾರ್ ಬೇಕೆಂಬುದಾಗಿಯೋ, ಇಲ್ಲ ನನಗೆ ಒಂದು ಒಳ್ಳೆ ಮನೆ ಬೇಕೆಂಬುದಾಗಿಯೋ, ನನಗೆ ಇವತ್ತು ನಾನು ಕಷ್ಟದಿಂದ ಹೊರಬರಲಿಕ್ಕೆ ನನಗೆ ಬೇಕಾದಂಥ ಹಣ ಬೇಕೆಂಬುದಾಗಿ ಯಾವುದೋ ಒಂದು ವಿಷಯದಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ಮೇ ಬಿ ವಿ ಆರ್ ಗೋಯಿಂಗ್ ಥ್ರೂ ಸಮಥಿಂಗ್ ಟುಡೇ, ಬಟ್ ಆಸ್ ದ ವರ್ಡ್ ಆಫ್ ಗಾಡ್ ಸೇಸ್, ಇಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ ಜಕ್ಕಾಯನ್ ಏನನ್ನ ಕೇಳ್ತಾ ಇದ್ದಾನೆ? ವಾಟ್ ಜಕ್ಕಾಯಸ್ ಈಸ್ ಆಸ್ಕಿಂಗ್ ಹಿಯರ್ ಇಸ್, he is not worrying about anything now. He is not worrying about the hallelujah richness that he has. He is not worrying about whatever he has, but he is only worried about one thing. He is only thinking of one thing. I want to see Jesus. ನಾನು ಯೇಸುವನ್ನ ನೋಡಬೇಕು. Hallelujah. How many of the times in your life have you got this compassion
passion to see Jesus? How many times have you got this passion? ಎಷ್ಟು ಸಮಯ ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಆಸೆ ಬಂದಿದೆ ನಿಮಗೆ? ಇಲ್ಲಿವರೆಗೂ ನಾನು ಯೇಸು ಬಗ್ಗೆ ಕೇಳಿದ್ದೇನೆ, ಇಲ್ಲಿವರೆಗೂ ಯೇಸು ವಿಷಯದಲ್ಲಿ ನಾನು ಅನೇಕ ಕಾರ್ಯಗಳನ್ನು ಕೇಳಿದ್ದೇನೆ, ಯೇಸು ಸ್ವಾಮಿಯ ಬಗ್ಗೆ ಅನೇಕ ವಿಚಾರಗಳನ್ನು ಕೇಳಿದ್ದೇನೆ, ಅಷ್ಟು ಅಲ್ಲ ನನಗೆ ಬೇಕಾಗಿರುವಂಥದ್ದು ಈ ಯೇಸುವನ್ನು ನಾನು ನೋಡಬೇಕು. Hallelujah. So you may tell me that I always see a photo of Jesus. I'm not against seeing a photo of Jesus, but what the book of Revelation talks about is not what I'm able to see many a times in anywhere on the photos of Jesus Christ. So what I'm trying to tell you is, nobody has seen Jesus except 2000 years back. Few people who were with Jesus, thousands of people who were with him, who saw him, their lives were transformed. And if you are seeing Jesus, one thing is for sure, your life has to be transformed. Hallelujah. ನೀವು ಯೇಸುವನ್ನ ನೋಡಿದ್ದೇನೆ ಅಂತ ಹೇಳುವುದಾದ್ರೆ, ಇಲ್ಲ ಯೇಸು ಸ್ವಾಮಿಯ ಜೀವಿತದಲ್ಲಿ, ಈ ದೇವರ ವಾಕ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ಈ ಯೇಸುವನ್ನ ನೀವು ನೋಡಿದ್ದೇನೆ ಅಂತ ಸತ್ಯವಾಗಿ ಹೇಳುವುದಾದ್ರೆ, ನಿಮ್ಮ ಜೀವಿತ ಇದು ಬದಲಾಗಿರಬೇಕು. Hallelujah. That's what we see over here in the word of God. The people who saw Jesus, their lives were transformed. The presence of the Lord itself will transform your life. ಇವತ್ತು ದೇವರ ಸಾನ್ನಿಧ್ಯವೇ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. The power of the presence of the Lord changed Peter. The power of the presence of the Lord changed many people. The power of the presence of the Lord changed Saul into Paul. Amen. ಆ ದೇವರ ಸಾನ್ನಿಧ್ಯ ಅನೇಕರನ್ನ ಬದಲಾಯಿಸಿತು. ಇವತ್ತು ನಮ್ಮನ್ನ ಬದಲಾಯಿಸಿದ್ದು ಬೇರೆ ಯಾವುದು ಅಲ್ಲ, ಆ ದೇವರ ಶಕ್ತಿ ಮಾತ್ರ. It was the power of Holy Spirit which changed me also today. So what I'm trying to tell you is, ಇವತ್ತು ನಾನು ನಿಮ್ಮೊಟ್ಟಿಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, if you have seen Jesus, your life has to be changed. Hallelujah. What was the passion that he had got? ಈತನಿಗೆ ಇದ್ದಂಥ ಆಸೆ ಏನು ಗೊತ್ತಾ? I want to see Jesus. No matter whatever it is, I want to see Jesus. ಅದೇನೇ ಆಗಲಿ, ನನಗೆ ಯಾವ ವಿಷಯ ಅಲ್ಲ, ನಾನು ಯೇಸುವನ್ನು ನೋಡಬೇಕು. Hallelujah. Today, many a times we want to only receive things from Jesus. We never want to see Jesus. ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯೇಸು ಸ್ವಾಮಿಯಿಂದ ಕಾರ್ಯಗಳನ್ನು ಪಡೆದುಕೊಳ್ಬೇಕೆಂಬುದಾಗಿ ಇಚ್ಛಿಸೇ ಹೊರತಾಗಿ ನಾನು ಯೇಸುವನ್ನು ನೋಡ್ಬೇಕಂತ ಇಚ್ಛಿಸುವುದಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತು, ನಾವು ಯೇಸು ಸ್ವಾಮಿಯನ್ನು ನೋಡ್ಬೇಕಂತ ಇಚ್ಛಿಸಿದ್ರು ಅದು ನಡೆಯುವುದಿಲ್ಲ ಎಂಬುದಾಗಿ. ಆದರೆ ಜಕ್ಕಾಯನ ಜೀವಿತದಲ್ಲಿ ಅದನ್ನು ಆತನು ಸಾಬೀತು ಮಾಡಿ ತೋರಿಸ್ತಾ ಇದ್ದಾನೆ. He is proving it that if you want to see Jesus, you can see Jesus. ನಿಮಗೆ ಹೃದಯದಲ್ಲಿ ಆಸೆ ಇದ್ರೆ ನೀವು ನೋಡ್ಬೋದೆಂಬುದಾಗಿ ಹೇಳ್ತಾ ಇದ್ದಾನೆ. ಎಲ್ಲಿ ನೋಡ್ತಾ ಇದ್ದಾನೆ? ಜಕ್ಕಾಯನ ಜೀವಿತದಲ್ಲಿ ನೋಡ್ತಾ ಇದ್ದೇವೆ. ಹಿ ವಾಸ್ ಅ ಚೀಫ್ ಟ್ಯಾಕ್ಸ್ ಕಲೆಕ್ಟರ್. ಹಿ ವಾಸ್ ಎ ವೆರಿ ರಿಚ್ ಮ್ಯಾನ್. ಭಾಳ ಹಣ ಉಳ್ಳಂತವನಾಗಿದ್ನು. ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು. ಇವತ್ತು ಯೇಸುವನ್ನು ನೋಡಲಿಕ್ಕೆ ಆ ಮನಸ್ಸು ನಿಮ್ಗಿದೆಯಾ? ಯೇಸುವನ್ನು ನೋಡುವಂಥ ಆ ಹೃದಯ ನಿಮ್ಗಿದೆಯಾ? ಆ ಯೇಸುವನ್ನ ನಾನು ನೋಡಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಇದೆಯಾ? He was a rich man. ಈತನ್ ಸಹ ಏನು ಹಣ ಉಳ್ಳಂತವನಾಗಿದ್ದ. He also had money. He also had made money by spoiling many people's life. That is not important today. Amen. He got a time. ಆತನ ಜೀವಿತದಲ್ಲಿ ಒಂದು ಸಮಯ ಬಂತು. His heart was changed and he said, now I'm going to clear up all the things and now I want to see Jesus. Hallelujah. I tell you one thing, money will never lead you to Jesus, or whatever the riches that you have will never lead you to Jesus. Whatever God has given it to you, amen, hallelujah, see Jesus first. Amen. ಮೊದಲು ದೇವರನ್ನ ನೋಡ್ರಿ, then start using it in the way that God permits you to use. Never spoil your money or your life on the unworthy things of this world. ಇವತ್ತು ದೇವರ ಸಮ್ಮುಖದಲ್ಲಿ
ಹೇಳಿ ತೀರ್ಮಾನಗಳನ್ನು ತೆಗೆದು ನಿಮ್ಮ ಹಣವನ್ನು ನೀವೇನು ಮಾಡ್ರಿ, ಆಮೇಲೆ ಅಲ್ಲಿ ಹಣವನ್ನು ಖರ್ಚು ಮಾಡ್ರಿ. ನೆವರ್ ಸ್ಪಾಯಿಲ್ ಯುವರ್ ಮನಿ ಆರ್ ವಾಟ್ ಎವರ್ ಅಲ್ಲಿ ಗಾಡ್ ಹಸ್ ಗಿವನ್ ಯು ಸಿಂಪ್ಲಿ ಫಾರ್ ವಾಟ್ ಎವರ್ ಯು ವಾಂಟ್. ನಿಮಗೆ ಬೇಕಾದಂತ ಜೀವಿಸಲಿಕ್ಕೆ ಅಲ್ಲ ದೇವರು ನಮ್ಮನ್ನು ಆಶೀರ್ವದಿಸುವಂಥದ್ದು. ದೇವರು ನಮ್ಮ ಜೀವಿತದಲ್ಲಿ ಇಫ್ ಗಾಡ್ ಹಸ್ ಗಿವನ್ ಸಮಥಿಂಗ್ ಇನ್ ಹ್ಯಾಂಡ್ಸ್, he knows that and he wants us to use it for the best purpose. ಇಲ್ಲಿ ದೇವರ ವಾಕ್ಯದಲ್ಲಿ ಏನು ನೋಡ್ತಾ ಇದ್ದೇವೆ, ಜಕಾಯನ ಜೀವಿತದಲ್ಲಿ he came to a time, I tell you, you are on the season. ನಾನು ಒಂದು ವಿಷಯ ಹೇಳ್ತೇನೆ, your time has come. ನಿಮ್ಮ ಸಮಯ ಬಂದಿದೆ. ಯಾವ ಸಮಯ? ನೀವು ಸತ್ಯವನ್ನು ನೋಡುವ ಸಮಯ, ನೀವು ಸತ್ಯವನ್ನು ಕೇಳುವಂಥ ಸಮಯ, ನೀವು ಸತ್ಯಕ್ಕಾಗಿ ನಿಲ್ಲುವಂಥ ಸಮಯ, ನೀವು ಸತ್ಯವನ್ನೇ ಮಾಡುವ ಸಮಯಕ್ಕೆ ಬಂದಿದ್ದೀರಾ. ಯು ಹ್ಯಾವ್ ಕಮ್ ಟು ಅ ಟೈಮ್, ಯು ಆರ್ ದ ಪರ್ಸನ್ ಹೂ ಹ್ಯಾವ್ ಟು ಟೇಕ್ ಡಿಸಿಷನ್. ನೀವು ನಿಮ್ಮ ಜೀವಿತದಲ್ಲಿ ಕೆಲವೊಂದು ಡಿಸಿಷನ್ಸನ್ನು ತೆಗೆದುಕೊಳ್ಬೇಕು. ನಾನು ಸತ್ಯಕ್ಕಾಗಿ ನಿಲ್ಲಬೇಕು, ಇಲ್ಲ ಹೀಗೆ ನಡೆದರೆ ಸಾಕ ಎಂಬುದಾಗಿ. ಇಲ್ಲಿ ನಾವು ಜಕಾಯನ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಇನ್ ಜಕಾಯಸ್ ಲೈಫ್ ವಿ ಆರ್ ಸೀಯಿಂಗ್ ದಟ್ ಹಿ ಸ್ಟುಡ್ ಫರ್ಮ್ ದಟ್ ಹಿ ವಾಂಟೆಡ್ ಟು ಸಿ ಜೀಸಸ್. ಆತನಿಗೊಂದು ಗೊತ್ತಾಯಿತು, ನಾನು ಫರ್ಮ್ ಆಗಿ ನಿಲ್ತೇನೆ. ಯಾಕೆ? ನಾನು ಯೇಸುವನ್ನು ನೋಡಲಿಕ್ಕೆ. ನೋಡ್ರಿ, ವೆನ್ ಯು ಸ್ಟ್ಯಾಂಡ್ ಫರ್ಮ್ ಟು ಸಿ ಜೀಸಸ್, ವೆನ್ ಹಿ ಸ್ಟುಡ್ ಫರ್ಮ್ ಟು ಸಿ ಜೀಸಸ್, ವಾಟ್ ಹ್ಯಾಪೆಂಡ್? ಹಿ ನೆವರ್ ವರಿಡ್ ಅಬೌಟ್ ದ ಸ್ಟೇಟಸ್. ಆತನೇನು ಮಾಡಲಿಲ್ಲ, ಆತನ ಸ್ಟೇಟಸ್ ಬಗ್ಗೆ ಆತನ ಯೋಚನೆನೇ ಮಾಡಲಿಲ್ಲ. Though he had money, though he had every richness, he never worried about the status. What did he do? He went and climbed the synagogue tree. ಆತನೇನು ಮಾಡ್ದ? ಹೋಗಿ ಅಲ್ಲಿ ಆಲದ ಮರವನ್ನು ಹತ್ತಿದ. ಇವತ್ತು ಯೋಚನೆ ಮಾಡಿ ನೋಡ್ರಿ, ಹಣ ಉಳ್ಳಂತ ವ್ಯಕ್ತಿ ಈ ರೀತಿಯಾಗಿ ಅಲ್ಲೂಯ ಅಸಾಧ್ಯವಾದದನ್ನು ಮಾಡಲಿಕ್ಕೆ ಸಾಧ್ಯನಾ? ಯು ಜಸ್ಟ್ ಥಿಂಕ್ ಯು ನೀಡ್ ಟು ಥಿಂಕ್ ನೌ. ಸ್ವಲ್ಪ ಯೋಚನೆ ಮಾಡಬೇಕು. ಹಣ ಉಳ್ಳ ವ್ಯಕ್ತಿ ಆ ದಿನಗಳಲ್ಲಿ ದೇವರ ವಾಕ್ಯ ಹೇಳ್ತದೆ ಹಿ ವಾಸ್ ರಿಚ್, ಮೀನ್ಸ್ ಹಿ ವಾಸ್ ಸಮಥಿಂಗ್ ವೆರಿ ರಿಚ್. If the Bible itself talks about his richness, he was really rich. This person, when he wanted to see Jesus, when he got a passion in his heart to see Jesus, he never worried about the status that he had in the society. Are you worrying about the society today? The society will put you down. It will never lift you up. If you see Jesus, amen, even the society shall put you up today. Come on, take up a commitment. He took up a commitment. Whatever it is, I am not worried about the society. I am only worried about my God, that is Jesus Christ. He got that passion, I know. ಆತನಿಗೇನು ಬಂತು? ಆ ಹೃದಯದಲ್ಲಿ ಒಂದು ಆಸೆ ಬಂತು. ಆತನಿಗೆ ಹೃದಯದಲ್ಲಿ ಆಸೆ ಬಂತು, ನಾನು ಯೇಸುವನ್ನು ಹುಡುಕ್ಬೇಕು. ಐ ಪ್ರೈಸ್ ಗಾಡ್ ಫಾರ್ ದಟ್. ಆ ಆಸೆಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕೆ ಗೊತ್ತಾ? ಯು ನೋ ವೈ ಯಾಕೆ ಗೊತ್ತಾ? ಆ ಆಸೆ ಬಂದಿದ್ರಿಂದಲೇ ಕೆಲವೊಂದು ಕಾರ್ಯಗಳನ್ನು ಆತನ ಜೀವಿತದಲ್ಲಿ ಆತನು ಹೊಂದಿಕೊಳ್ತಾ ಇದ್ದಾನೆ. You may ask me, what is that he got more than the richness that he had? I tell you, he got what the richness could not give him. ಆ ಹಣ ಕೊಡಲಿಕ್ಕೆ ಅಸಾಧ್ಯವಾದದ್ದು ಆತನ ಜೀವಿತದಲ್ಲಿ, ಆತನ ಜೀವಿತದಲ್ಲಿ ಇದ್ದಂತಹ ಆತನಿಗೆ ಸ್ಟೇಟಸ್ ಕೊಡ್ಲಿಕ್ಕಾಗದನ್ನು ಯೇಸು ಸ್ವಾಮಿ ಅವನಿಗೆ ಕೊಟ್ಟರವತ್ತ ಮನೆಯಲ್ಲಿ. ಹ್ಯಾಲೆಲೂಯಾ. ಐ ಟೆಲ್ ಯು ಒನ್ ಥಿಂಗ್, ಒಂದು ಕಾರ್ಯವನ್ನು ನಾನು ಕ್ಲಿಯರ್ ಮಾಡ್ತೇನೆ. ಇವತ್ತು ನಾವು ಹೇಗೆ ಇರ್ಬೋದು, ಎಷ್ಟು ಸಂಪತ್ತಲ್ಲಿ ಇರ್ಬೋದು, ಏನೇ ಇರ್ಬೋದು, ಯೇಸುವನ್ನ ನೋಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಬರದೆ ಹೋದರೆ ನಮ್ಮಲ್ಲಿ ಏನಿದ್ರೂ ವ್ಯರ್ಥ, ಪ್ರಯೋಜನವಿಲ್ಲ, ಅಪ್ರಯೋಜಕವಾಗ್ತದೆ. ಕ್ಯಾನ್ ಯು ಸಿ ಜೀಸಸ್ ಟುಡೇ? ಡು ಯು ಹ್ಯಾವ್ ದ ಪ್ಯಾಷನ್ ಟು ಸಿ ಜೀಸಸ್ ಟುಡೇ? ಆ ಯೇಸುವನ್ನು ನೋಡುವಂಥ ಹೃದಯ ನಿಮ್ಮಲ್ಲಿ ಬರ್ತಾ ಇದೆಯಾ? ಐ ಟೆಲ್ ಯು, ಇಫ್ ಯು ಆರ್ ರೆಡಿ ಟು ಸಿ ಜೀಸಸ್ ಟುಡೇ, your life is going to change. Maybe for the first time you are seeing this program. ಮೊದಲ ಬಾರಿ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇರ್ಬೋದು. ಯೇಸುವನ್ನು ನೋಡಲಿಕ್ಕೆ ಮನಸ್ಸಿದೆಯಾ? ನಿಮ್ಮ ಜೀವಿತ ಬದಲಾಗ್ತದೆ.
ಆ ಯೇಸುವನ್ನು ನೋಡಲಿಕ್ಕೆ ಆ ಮನಸ್ಸು, ಹೃದಯ, ದಟ್ ಹಾರ್ಟ್ ಇಫ್ ಯು ಗೆಟ್, ಯು ವಿಲ್ ನಾಟ್ ಸಿ ದ ಕಮ್ಯುನಿಟಿ, you will not see the society, you will not see anybody else, but you will only see Jesus over there. Hallelujah. ಈತನ ಮರ ಹತ್ತುವಾಗ, ಹಾಗಾದ್ರೆ ನೆನೆಸೋಣ, ಈತನ ಮರ ಹತ್ತುವಾಗ ಯಾರು ಇರ್ಲಿಲ್ವಾ ಅಕ್ಕಪಕ್ಕ? ದೇವ್ರ ವಾಕ್ಯ ಹೇಳ್ತದೆ, ಬಿಕಾಸ್ ಆಫ್ ದ ಕ್ರೌಡ್ he could not see Jesus. ಯೇಸ್ವಾಮಿ ಆ ರೋಡಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಜನ ರೋಡಲ್ಲಿ ನುಗ್ಗಲು ಸ್ಟಾರ್ಟ್ ಆಗಿದೆ ಅವಾಗಲೇ. ಯಾಕೆ? ಯೇಸು ನನಗಾಗಿ ಅದ್ಭುತ ಮಾಡಲಿ, ಯೇಸು ನನಗಾಗಿ ಬಿಡುಗಡೆ ಕೊಡಲಿ, ಯೇಸು ನನಗಾಗಿ ಕಾರ್ಯಗಳನ್ನು ಮಾಡಲಿ ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ, ರೋಡಲ್ಲಿ ಎಲ್ಲ ಬಂದು ನಿಂತಿದ್ದಾರೆ. ನಾನು ನೆನೆಸ್ತಾ ಇದ್ದೀನಿ, ದೇವ್ರ ವಾಕ್ಯದಲ್ಲಿ ಬರ್ದಿಲ್ಲ. ದ ವರ್ಡ್ ಟೆಲ್ಸ್ ಅಸ್ ದಟ್ ರೋಡ್ ವಾಸ್ ಕ್ರೌಡೆಡ್. ಆಮೇಲೆ ದೇವ್ರ ವಾಕ್ಯ ಹೇಳ್ತಿದೆ, ಆ ಸ್ಥಳ ತುಂಬಲ್ಪಟ್ಟಿತ್ತು. ಬಿಕಾಸ್ ದ ಪ್ಲೇಸ್ ವಾಸ್ ಕ್ರೌಡೆಡ್, ಅಲ್ಲಿ ಜನರಿಂದ ತುಂಬಲ್ಪಟ್ಟ ಕಾರಣದಿಂದ ಆತ ನೋಡ್ಲಿಕ್ಕೆ ಆಗಲಿಲ್ಲ. ಆದ್ರೂ ಏನ್ ಮಾಡ್ದ? ಈ ಕ್ರೌಡ್ ಅಲ್ಲ ಸಮಸ್ಯೆ. ಆಮೇಲೆ ಯೇಸುವನ್ನ ನೋಡಬೇಕು ಅಂದಾಗ ಜನ ಅಲ್ಲ ಸಮಸ್ಯೆ, ನಿನ್ನಲ್ಲಿ ಇರುವಂತ ದಾಹ ಎಷ್ಟು ಎಂಬುದಾಗಿ ನಿಮ್ಗೆ ಅಲ್ಲಿ ತೋರಿಸ್ಕೊಡ್ತದೆ. ಈತನ ಏನಾಗಿದ್ದ? ವಾಟ್ ವಾಸ್ ಹಿ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್ ಇನ್ ಸ್ಟೇಟಸ್, ಅ ವೆರಿ ಹೈ ಪರ್ಸನ್. ಬಟ್ ವಾಟ್ ಡಿಡ್ ಹಿ ಡೂ? ಏನ್ ಮಾಡ್ದ? ಏನ್ ಚಿಂತೆ ಮಾಡಲಿಲ್ಲ. ಹಿ ನೆವರ್ ಸಾ ಎನಿಥಿಂಗ್. ಈತನು ಮರ ಹತ್ತುವಾಗ ನೂರಾರು ಜನ ಈತನ ನೋಡ್ತಾ ಇರ್ಬೋದು. ವಾಟ್ ಹ್ಯಾಪನ್ ಟು ದಿಸ್ ಜಕಾಯಸ್? ವೈ ಈಸ್ ಹಿ ಡೂಯಿಂಗ್ ದಿಸ್? ಹ್ಯಾಸ್ ಹಿ ಗ್ರಾನ್ ಕ್ರೇಜಿ? ಈತನ್ಗೆ ಏನಾಯ್ತು? ಈತನ್ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ? ಈತನ್ ಹುಚ್ಚನಾದ್ನ? ಕರ್ತನಿಗಾಗಿ ಏನಾದ ಆತ? ಕರ್ತನಿಗಾಗಿ ನೋಡುವಂತ ಆಸೆ ಬಂದಾಗ ಆ ಜನರು ಸಹ ನಾನು ನೆನೆಸ್ತೇನೆ ಹೇಳಿರ್ಬೋದು ಹುಚ್ಚ ಎಂಬುದಾಗಿ. ನೋ ವರೀಸ್, ಸ್ಟ್ಯಾಂಡ್ ಫಾರ್ ದ ಟ್ರೂತ್. ಸತ್ಯಕ್ಕಾಗಿ ನಿಲ್ರಿ, ಸತ್ಯಕ್ಕಾಗಿ ನಿಲ್ರಿ, ಹೃದಯದಿಂದ ಯೇಸುವನ್ನ ನೋಡ್ಲಿಕ್ಕಾಗಿ ನಿಲ್ರಿ. ಇವತ್ತೇನು ನೋಡ್ತಾ ಇದ್ದೇವೆ? ವಾಟ್ ವಿ ಆರ್ ಸೀಯಿಂಗ್, ಹಿ ವಾಂಟೆಡ್ ಟು ಸಿ ಜೀಸಸ್. ಹಲ್ಲೆಲೂಯಾ. ಹಿ ಜಸ್ಟ್ ವಾಂಟೆಡ್ ಟು ಸಿ ಜೀಸಸ್. ಯೇಸುವನ್ನು ನೋಡಬೇಕು ಅಂತ ಆಸೆ ಬಂತು. ಆಸೆ ಬಂದವನು ಏನು ಮಾಡ್ದ? ಮರ ಹತ್ತಿದ. ಮರ ಹತ್ತುವಾಗ ಏನು ನೆನೆಸ್ಲಿಲ್ಲ, ಜನ ಏನು ನೆನೆಸ್ತಾರೋ ಅಂತ ನೆನೆಸ್ಲಿಲ್ಲ. ಯೇಸು ನಾನು ನೋಡಬೇಕು ಅಷ್ಟೇ ಆತನಿಗೆ ನೆನಪಿದ್ದದು. He never thought, what would people think about me if I climb this tree? He never thought about it. He knew only one thing. For me, Jesus is important, not the people now. I tell you one thing. ನಾನು ಒಂದು ಸತ್ಯ ನಿಮ್ಗೆ ಹೇಳ್ತೇನೆ. ನಿಮ್ಮ ಜೀವಿತದಲ್ಲಿ ಯೇಸು ಮುಖ್ಯ ಹೊರತಾಗಿ ಜನ ಅಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಮುಖ್ಯ. ಆ ದಾಹ ನಿಮ್ಮಲ್ಲಿ ಇರುವಂಥದ್ದು ನಿಮ್ಮನ್ನ ಯೇಸು ಹತ್ತಿರಕ್ಕೆ ತಲುಪಿಸ್ಬೇಕು, ಅದು ಮುಖ್ಯ. ದಟ್ ಈಸ್ ಇಂಪಾರ್ಟೆಂಟ್. ಜನ ಏನು ಹೇಳಿದ್ರು ಬಿಟ್ಟರು ಏನು ಯೋಚನೆ ಮಾಡಲಿಲ್ಲ. ನಾನು ಯೇಸು ಸ್ವಾಮಿ ಹತ್ರ ಹೋದ್ರೆ ಏನಿದೆ, ನನಗೆ ನಾನು ನೋಡಿದರೆ ಸಾಕು, ಈ ಯೇಸುವನ್ನು ನೋಡಿದರೆ ಸಾಕು. ಆತನಿಗೆ ಗೊತ್ತಿತ್ತು, ನಾನು ಯೇಸುವನ್ನು ನೋಡಿದರೆ ಸಾಕು, ನನಗೇನೋ ಒಂದು ಅದ್ಭುತ ನಡೀತದೆ ಇವತ್ತು. ಆ ಅದ್ಭುತ ನಿಮ್ಮಲ್ಲಿ ನಡೀತದೆ ಪ್ರಿಯರೇ. ಇವತ್ತು ಡಿಸಿಷನ್ ತಗೊಳ್ರಿ ನೀವು. ಟುಡೇ ಟೇಕ್ ಅಪ್ ಎ ಡಿಸಿಷನ್ ಅಂಡ್ ಐ ಟೆಲ್ ಯು, ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಚೇಂಜ್ ಟುಡೇ. Yes, your life is going to change. God is talking to you directly now, and He's telling you, amen, if you are ready to come out of the things that you have to come out, and if you want to see me, your life is going to change. ಅಲ್ಲಿ ಏನಾಯ್ತು? ಜಕಾಯ ಆಚೆ ಈಚೆ ಇದ್ದವ್ರು ಯಾರು ನೋಡಲಿಲ್ಲ. ಮರ ಹತ್ತಿದ ಮರ ಹತ್ತಿದ ತಕ್ಷಣ ಎಲ್ಲಿ ಕೂತ್ಕೊಂಡ? ಮರದ ಒಂದು ಕೊಂಬೆ ಮೇಲೆ ಹೋಗಿ ಕೂತ್ಕೊಂಡು ಕೆಳಗೆ ನೋಡ್ತಾ ಇದ್ದಾನೆ. ಈಗ ಬಂದರು ಯೇಸುಸ್ವಾಮಿ ಬಂದ್ರ ಅಂತ ನೋಡುವಾಗ ಯೇಸುಸ್ವಾಮಿ ಅದೇ ದಾರಿಲಿ ಬಂದ ತಕ್ಷಣ ಜಕಾಯನಿಗೆ ಖುಷಿ ಆಯಿತು. ಇಲ್ಲಿವರೆಗೂ ನಾನು ಯಾವ ಯೇಸುವನ್ನ ನೋಡಬೇಕು ಅಂತ ಇದ್ನೋ ಅವರು ಬರ್ತಾ ಇದ್ದಾರೆ ಅನ್ನೋ ಆಸೆ ಬಂತು. ಆಸೆ ಬಂದ ತಕ್ಷಣ ನಾನು ಅನ್ನಿಸ್ತೇನೆ ಕೆಳಗೆ ಇದ್ದಂಥ ಜನ ಎಲ್ಲ ಏನು ಮಾಡ್ತಾ ಇರ್ಬೋದು. ಆತನನ್ನು ನೋಡಿ ಹಲ್ಲೂಯ
ನಗ್ತಾ ಇರ್ಬೋದು, ಆತನನ್ನು ನೋಡಿ ಈ ಹಳಿಸ್ತಾ ಇರ್ಬೋದು, ಆತನ ನೋಡಿ ಏನೆಲ್ಲ ಹೇಳ್ತಾ ಇರ್ಬೋದು. ಆತನ ಏನು ಚಿಂತೆ ಮಾಡಲಿಲ್ಲ. ಏನು ಮಾಡ್ದ? ಅಲ್ಲಿ ಆರಾಮಾಗಿ ಕೂತ್ಕೊಂಡ. ಹಲ್ಲೆಲೂಯಾ. ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿ ಬರುವಂಥದ್ದನ್ನು ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಯಾವ ಮರದ ಮೇಲೆ ಈ ಜಕ್ಕಾಯನು ಕೂತಿದ್ನೋ ಯೇಸುವನ್ನು ನೋಡಲಿಕ್ಕೆ, ಅದೇ ಮರದ ಕೆಳಗೆ ಯೇಸು ಸ್ವಾಮಿ ನಿಂತು ಆತನ ತಲೆಯನ್ನು ಮೇಲಕ್ಕೆ ಎತ್ತಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಹಲ್ಲೆಲೂಯಾ. ಯಾಕೆ ಸ್ವಾಮಿ? ವಾಟ್ ಇಸ್ ದಟ್ ಜೀಸಸ್ ಇಸ್ ಟೆಲ್ಲಿಂಗ್ ಓವರ್ ದೇರ್? ಜೀಸಸ್ ಇಸ್ ಟೆಲ್ಲಿಂಗ್, Zacchaeus, ಹರಿ ಅಪ್, ಕಮ್ ಡೌನ್. ಬೇಗನೆ ಇಳಿದು ಬಾ. ಯಾಕೆ ಗೊತ್ತಾ? ನೀನು ನನಗೋಸ್ಕರವಾಗಿ ಕೆಲವೊಂದು ಕಾರ್ಯಗಳನ್ನು ನೀನು ಚಿಂತೆ ಮಾಡದ ಹಾಗೆ ನನಗೋಸ್ಕರವಾಗಿ ಕೆಲವೊಂದು ವಿಷಯಗಳನ್ನು ನೀನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ಯಾ. ನೀನು ತಟ್ಟನೆ ಇಳಿದು ಬಾ ಇವತ್ತು. ಯಾಕೆ ಗೊತ್ತಾ? ನಾನು ನಿನ್ನ ಹೆಸರನ್ನು ಬದಲಾಯಿಸ್ಲಿಕ್ಕಿದ್ದೇನೆ. ನಾನು ನಿನ್ನ ಅಲ್ಲಿಯ ಜೀವಿತ ಬದಲಾಯಿಸ್ಲಿಕ್ಕಿದ್ದೇನೆ. ನಿನ್ನ ಕಾರ್ಯಗಳನ್ನು ನಾನು ಬದಲಾಯಿಸ್ಲಿಕ್ಕಿದ್ದೇನೆ. ನಿನ್ನ ಜೀವಿತದಲ್ಲಿ ಇಲ್ಲಿವರೆಗೂ ಇದ್ದಂಥ ಸನ್ನಿವೇಶಗಳನ್ನು ಬದಲಾಯಿಸ್ಲಿಕ್ಕಿದ್ದೇನೆ. ನಿನ್ನ ಕುಟುಂಬವನ್ನು ಬದಲಾಯಿಸ್ಲಿಕ್ಕಿದ್ದೇನೆ. ನಿನ್ನ ಕುಟುಂಬದ ಹೆಸರನ್ನು ಬದಲಾಯಿಸ್ಲಿಕ್ಕಿದ್ದೇನೆ. ನಿನ್ನ ಜೀವಿತದಲ್ಲಿ ನೀನು ಹಾದು ಹೋದಂಥ ಎಲ್ಲ ಮಾರ್ಗದಲ್ಲಿ ನಾನು ಒಂದು ಹೊಸ ವಿಶೇಷವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ನಾನು ಇದ್ದೇನೆ. Jesus is telling, hurry up, come down. ತಟ್ಟನೆ ಇಳಿದು ಬಾ ಜಕ್ಕಾಯ, ತಟ್ಟನೆ ಇಳಿದು ಬಾ. Wherever you are, come down now. If you come down, you're going to see the glory of God. Hallelujah. ನೀವು ತಟ್ಟನೆ ಇಳಿದು ಬಾ ಜಕ್ಕಾಯ. ನಾನು ನಿನಗೋಸ್ಕರ ಏನೋ ಮಾಡ್ತೇನೆ. ನಾನು ನಿನ್ನ ಮನೆಗೆ ಬರ್ತೇನೆ ಇವತ್ತು ನಿನ್ನೊಟ್ಟಿಗೆ. I am going to come to your house. People are waiting to see me, but I am going to come to your house. You know why? Because you took a decision to see me, I am going to come to your house. ಇವತ್ತು ನೀನು ಡಿಸಿಷನ್ ತೆಗೆದುಕೊಂಡಿದ್ರಿಂದ ನಾನು ನಿನ್ನನ್ನು ನೀನು ನನ್ನನ್ನು ನೋಡಬೇಕಂತ ಡಿಸಿಷನ್ ತೆಗೆದುಕೊಂಡಿದ್ರಿಂದ, ನೀನು ಜನರನ್ನು ಹೆದರದ ಕಾರಣದಿಂದ, ನೀನು ಕಮ್ಯುನಿಟಿಯನ್ನು ಹೆದರ ಕಾರಣದಿಂದ ನಾನು ನಿನ್ನ ಮನೆಗೆ ಬರ್ತೇನೆ. ಇನ್ನು ನನಗೆ ಜನ ಏನು ಹೇಳ್ತಾರೆ ನನಗೆ ವಿಷಯ ಅಲ್ಲ. ಯಾಕೆಂದ್ರೆ ನೀನು ನೋಡಲಿಲ್ಲ ಜನ ನಿನ್ನನ್ನು ಏನು ಹೇಳ್ತಾರೆ ಅಂತ. ಜನ ನಂತರ ಹೇಳಲಿಕ್ಕೆ ಪ್ರಾರಂಭಿಸಿದ್ರು ಯೇಸು ಸ್ವಾಮಿಗೆ, ನೀವು ಯಾಕೆ ಆ ಪಾಪಿಯ ಮನೆಗೆ ಹೋಗ್ತೀರಾ? ಜನ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೀಪಲ್ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಜೀಸಸ್ ಕ್ರೈಸ್ಟ್, ಸೇಯಿಂಗ್, ವೈ ಆರ್ ಯು ಗೋಯಿಂಗ್ ಟು ದಟ್ ಸಿನ್ನರ್ಸ್ ಹೌಸ್? ಯಾಕೆ ನೀವು ಆ ಪಾಪಿಯ ಮನೆಗೆ ಹೋಗ್ತಾ ಇದ್ದೀರಾ? ಅಲ್ಲೇ ಯೇಸು ಸ್ವಾಮಿಗೆ ಒಂದು ವಿಷಯ ಗೊತ್ತು, ನನಗಾಗಿ ಯಾವ ಜನ ಅಲ್ಲಿ ಈತನನ್ನ ದೂರಿದಾಗ್ಲೂ ಸಹ, ಯಾವಾಗ ಈ ಜಕ್ಕಾಯನು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡು, ಇವಾಗ ನಾನು ಅದೇ ಜಕ್ಕಾಯನಿಗೋಸ್ಕರವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ, ನಾನು ಈತನ ಮನೇಲಿ ಇರ್ತೇನೆ ಇವತ್ತು ಹೋಗಿ. Praise God, hallelujah. I am going and staying in his house today. I am going to come to your house today. God wants to come to your house today. Are you ready to receive him? Are you ready to receive him? Break the boundaries that you have for Jesus Christ today. Break all the boundaries. Maybe it is a communal boundaries. Whatever the boundaries is, never worry about anything. If you have the heart to see Jesus, Jesus is ready to come to your house today. ಯೇಸುವನ್ನು ನೋಡುವಂತ ಆಸೆ ನಿಮ್ಮಲ್ಲಿ ಇರುವುದಾದ್ರೆ, ಈ ಯೇಸು ನಿಮ್ಮ ಮನೆಗೆ ಇವತ್ತು ಬರ್ತಾ ಇದ್ದಾರೆ. As you're hearing this word, I just want to pray for you. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇದರ ವಿಷಯವಾಗಿ ಪುನಃ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. Can I pray for you? ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನು ಮಹೋನ್ನತದಲ್ಲಿ ವಾಸ ಮಾಡುವಂಥ ನನ್ನ ದೇವರೇ, ಜಕ್ಕಾಯನ ಮನಸ್ಸನ್ನು ಕರ್ತನೆ ಓಪನ್ ಮಾಡಿದಂಥ ದೇವರು, ಜಕ್ಕಾಯನ ಕರ್ತನೆ ಚಿಂತೆಯನ್ನು ಓಪನ್ ಮಾಡಿಕೊಟ್ಟಂಥ ದೇವರು, ಜಕ್ಕಾಯನ ಆಲೋಚನೆಗಳನ್ನು ಓಪನ್ ಮಾಡಿಕೊಟ್ಟಂಥ ದೇವರು, ಈ ವೀಕ್ಷಿಸುವಂಥ ಈ ಜನರ ಜೀವಿತದಲ್ಲಿ ಕರ್ತನೆ ಈಗಲೇ ದೊಡ್ಡ ಕಾರ್ಯಗಳು ನಡೀಲಿಕ್ಕೆ ಪ್ರಾರಂಭವಾಗಲಿ ಸ್ವಾಮಿ. ಇವರಲ್ಲಿ ಕರ್ತನೆ ಯೇಸುವೆ ನಿಮ್ಮನ್ನು ನೋಡುವಂಥ ಕರ್ತನೆ ಆ ಆಸೆ, ಆ ದಾಹ, ಆ ಬಯಕೆ ಕರ್ತನೆ ಕೊಟ್ಟದಕ್ಕಾಗಿ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ಇವತ್ತು ಯಾವ ಬ್ಯಾರಿಕೇಡ್ಸ್ ಇಲ್ಲದ ಹಾಗೆ ದೇವರೇ ಜನರು ಕರ್ತನೆ ಏನು ನೆನೆಸ್ತಾರೋ
ಅವರೇನ್ ನೆನೆಸ್ತಾರೋ, ಇವರೇನ್ ನೆನೆಸ್ತಾರೋ, ಇಲ್ಲ ಅವರೇನ್ ಹೇಳ್ತಾರೋ, ಇವರೇನ್ ಹೇಳ್ತಾರೆ, ಯಾವುದನ್ನ ನೋಡದೆ ಜಕ್ಕಾಯನು ನಿಮ್ಮನ್ನ ನೋಡ್ಲಿಕ್ಕೆ ಕರ್ತನೆ ಆಸೆ ಬಂದಾಗ ಯಾವ ರೀತಿಯಲ್ಲಿ ಕರ್ತನೆ ಆತನು ಕರ್ತನೆ ಆ ಸರ್ಕಮ್ಸ್ಟೆನ್ಸಸ್ಗೆ ದೇವರೇ ಆತನು ಹೊಂದಿಕೊಂಡು ಕರ್ತನೆ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದನೋ, ಇವತ್ತು ನಿನ್ನ ಮಕ್ಕಳಿಗೆ ಧೈರ್ಯವನ್ನ, ಬಲವನ್ನ, ಕೃಪೆಯನ್ನ, ಶಕ್ತಿಯನ್ನ ನನ್ನ ದೇವರು ದಯಪಾಲಿಸಿ ಕರ್ತನೆ ನಿಮ್ಮ ಪಾದಗಳಿಗೆ ಒಪ್ಪಿಸ್ತಾ ಇದ್ದೆ ನಿಮ್ಮ ಜನರನ್ನು. ಈಗಾಗಲೇ ಕರ್ತನೆ ಡಿಸಿಷನ್ಸ್ಗಳನ್ನು ತೆಗೆದುಕೊಂಡಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಗೊಳಿಸಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.